ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋ ಬಗ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮಾಜಿ ಸಚಿವ ಹಾಗೂ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರ 57ನೇ ಜನ್ಮದಿನದ ಅಂಗವಾಗಿ ಔರಾದ್ ತಾಲೂಕಿನ ಕಂದಗೂಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಶಾಸಕರ ಪುತ್ರ ಪ್ರತೀಕ್ ಪಿ ಚವ್ಹಾಣ್ ಅವರು ಶಾಲೆಯ 89 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಿ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಅಗತ್ಯ ಸಹಾಯ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ, ಮುಖಂಡರಾದ ಪ್ರಕಾಶ್ ಜೀರ್ಗೆ, ಭಾನುದಾಸ್ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಮಾಲಿ ಪಾಟೀಲ್, ಶಾಲಾ ಸಿಬ್ಬಂದಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶಾಸಕ ಪ್ರಭು ಚವ್ಹಾಣ್ ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸಿರುವುದು ಇಲ್ಲಿ ವಿಶೇಷವಾಗಿತ್ತು. ಆದರ್ಶ ನಾಗರಿಕರಾಗಿ ತಾವು ಮಾಡಿರಂತ ಆರುತ್ತಾ ಏನಾದರೂ ನಿಮ್ಮಲ್ಲಿ ಸ್ಮಾರ್ಟ್ ಕ್ಲಾಸು ಅವು ಏನಾದರೂ ವ್ಯವಸ್ಥೆ ಇದ್ದರೆ ಮಾನ್ಯ ಪ್ರತೀಕ್ ಚವ್ಹಾಣ್ ಅವರು ನಮ್ಮ ಮಧ್ಯೆ ಬಂದಿದ್ದಾರೆ, ಅವ್ರಿಗೆ ತಿಳಿಸಿರಿ. ಈಗ ಗೊತ್ತಾ ಸ್ಮಾರ್ಟ್ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಏನಾದರೂ ನಿಮ್ಗೆ ಸವಲತ್ತು ಬೇಕಾದ್ರೆ ಪ್ರತೀಕ್ ಚವ್ಹಾಣ್ ಸರ್ ಅವ್ರ ಗಮನಕ್ಕೆ ತರ್ರಿ ಅಂತ ಹೇಳುತ್ತಾ, ವಿಶೇಷವಾಗಿ ಅವರಿಗೆ ಈಗ ಮೊದಲಿಗೆ ಪ್ರತೀಕ್ ಚವ್ಹಾಣ್ ಸರ್ ಅವರಿಗೆ ನಮ್ಮ ಗ್ರಾಮದ ಮುಖಂಡರಂತ ಭಾನುದಾಸ್ ಅವರು ಮುಖ್ಯಗಳು ಬಂದು ಸನ್ಮಾನಿಸಬೇಕಂತ ಅವ್ರಿಗೆ ಕೇಳಿಕೊಡುತ್ತೀನಿ. ಈ ಶಾಲೆಯಲ್ಲಿ ನಮ್ಮೆಲ್ಲರ ಜನನೆಚ್ಚಿದ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಪಶುಸಂಗೋಪನೆ ಸಚಿವರು, ಔರಾದ್ನ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇಡೀ ತಾಲೂಕಿನ ಸುಮಾರು 50,000 ಮಕ್ಕಳಿಗೆ LKG ಹಿಡ್ಕೊಂಡು ಪದವಿ ಪೂರ್ವ ಡಿಗ್ರಿವರೆಗೆ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಅವರ ಹುಟ್ಟುಹಬ್ಬ ಸವಿ ನೆನಪಿಗಾಗಿ ಪ್ರಭು ಎಂಟರ್ಪ್ರೈಸಸ್ ವತಿಯಿಂದ ಎಲ್ಲ ಮಕ್ಕಳಿಗೆ 4 ಬುಕ್ ಇರುವಂತ ಪುಸ್ತಕ ಇರುವಂತ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇಡೀ ತಾಲೂಕಾದಂತ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಇವತ್ತ ನಮ್ಮ ಮಧ್ಯೆ ಈ ವಿತರಣೆಗೆ ಶಾಸಕರ ಸುಪುತ್ರರಾದಂಥ ಪ್ರತೀಕ್ ಚವ್ಹಾಣ್ ಅವರು ಆಗಮಿಸಿದ್ದಾರೆ. ನಿಜವಾಗಿಯೂ ಸಂತೋಷ. ಅವರಿಗೆ ಈ ಶಾಲೆ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಧ್ಯೆ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಗ್ರಾಮದ ಮುಖಂಡರು, ಅವರು ಇವರು ಎನ್ನದೇ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಮುದ್ದು ಮಕ್ಕಳಿಗೂ ಕೂಡ ಒಂದು ಸ್ವಾಗತ, ಈ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತೇನೆ. ವಿಶೇಷವಾಗಿ ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಾವು ಬಹಳ ಕಡೆ ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೆವು. ಸರ್ಕಾರಿ ಶಾಲೆಗೆ ಹೋದಾಗ 20, 25, 30 ಸ್ಟ್ರೆಂತ್ ಸಿಗ್ತಾ ಇತ್ತು. ಬಟ್ ನಿಮ್ಮ ಕಂದಗೂಳು ಶಾಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ, ಬಹಳ ಸಂತೋಷ. ವಿಶೇಷ ಮತ್ತೊಂದು ಏನು ಖುಷಿ ಅನಿಸ್ತಪ್ಪ ಅಂದ್ರೆ, ಯಾಕಂದ್ರೆ ಇವತ್ತು ನಾವು ಒಂದು ಯೂನಿಫಾರ್ಮ್ ಎಲ್ಲಾದರೂ ಅಚ್ಚುಕಟ್ಟಾಗಿ ಯೂನಿಫಾರ್ಮ್ ನೋಡ್ಬೇಕಾದ್ರೆ ಬರೀ ಖಾಸಗಿ ಶಾಲೆಗಳನ್ನು ನೋಡ್ತೇವೆ. ಬಟ್ ಇವತ್ತು ಸರ್ಕಾರಿ ಶಾಲೆದಾಗ ಬಿ ಬಹಳಷ್ಟು ಮಕ್ಕಳು ಇವತ್ತ ಟೈ ಬೆಲ್ಟು ಯೂನಿಫಾರ್ಮ್ ಹಾಕಿ ಒಂದು ಶಿಸ್ತೆ. ಯಾಕಂದ್ರೆ ಇವತ್ತ ನಾವು ಒಳ್ಳೆ ಒಂದು ಸಂಸ್ಕಾರ ಕೊಡ್ಬೇಕಂದ್ರೆ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತು ಇವತ್ತ ಈ ಶಾಲೆಯಲ್ಲಿ ಕಾಣಿಸ್ತಾ ಇದೆ. ನಿಜವಾಗೂ ಬಹಳ ಸಂತೋಷ. ನಾನು ಶಾಲೆ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕ ಒಂದೋದರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಟೈ ಹಾಕೋರು ಬೆಲ್ಟ್ ಹಾಕಲ್ಲ, ಬೆಲ್ಟ್ ಹಾಕೋರು ಶೂಸ್ ಹಾಕಲ್ಲ, ಮ್ಯಾಲ ಡ್ರೆಸ್ ಬರೋಬ್ಬರಿ ಹಾಕಲ್ಲ. ಬಟ್ ಇವತ್ತು ನಿಮ್ಮ ಕಂದಗೂಳು ಶಾಲೆಗೆ ನಾನು ಸರ್ಕಾರಿ ಶಾಲೆ ಬಹಳಷ್ಟು ಕಡೆ ಹೋಗ್ತೀನಿ. ಖುದ್ದು ಇವತ್ತು ನಮ್ಮ ಠಾಣಾ ಕುಸೂರಿನಲ್ಲಿ ನಾನು ವಿತರಣೆ ಮಾಡೀನಿ. ಅಲ್ಲಿ ಕೂಡ ಒಂದು ನಿಮಿಷ HM ಅವರೇ, ಪ್ರತಿಯೊಂದು ಮಕ್ಕಳಿಗೆ 2 ಬರಿ ಕೊಡ್ರಿ. ಈಗದ ಇವತ್ತೇ ಕೊಡ್ರಿ. ಮತ್ತೆ ಪಾಟೀಲ್ ಜಿ ಎಲ್ಲರಿಗೂ ಸರ್ ಒಂದು ಗ್ರೂಪ್ ಫೋಟೋ ಇಲ್ಲಿ ಗ್ರೂಪ್ ಇಲ್ಲ ಮೇಲೆ ಮಕ್ಕಳಿಗೆ ಮೇಲೆ ತಗೊಂಡು ಸರ್ ನೀವು ನೋಟ್ಬುಕ್